ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯ ವಸತಿ ಶಾಲೆಯಲ್ಲಿ ಊಟ ಸೇವಿಸಿ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಸತಿ ಶಾಲೆಯ ಪ್ರಿನ್ಸಿಪಲ್ ಹಾಗೂ ವಾರ್ಡನ್ರನ್ನ ಅಮಾನತುಗೊಳಿಸಲಾಗಿದೆ. ದಂಡೋತಿ ಗ್ರಾಮದ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ನಿಲಯದ ಪ್ರಾಂಶುಪಾಲೆ ನಜೀಮಾ ಬೇಗಂ ಹಾಗೂ ವಾರ್ಡನ್ ಭೀಮಾಬಾಯಿಯನ್ನ ಅಮಾನತುಗೊಳಿಸಲಾಗಿದೆ. ಕಳಪೆ ಆಹಾರ ಸೇವಿಸಿದ ಕಾರಣ ಮಕ್ಕಳು ಅಸ್ವಸ್ಥರಾಗಿರುವುದು ತಿಳಿದು ಬಂದಿದೆ. ಹೀಗಾಗಿ ಜಿಲ್ಲಾ ಅಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಂಗಮೇಶ್ ಪ್ರಿನ್ಸಿಪಲ್ ಹಾಗೂ ವಾರ್ಡನ್ನ ಅಮಾನತುಗೊಳಿಸಿ ಆದೇಶವನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡ್ತಾ ಹೋಗ್ತಾರೆ. ಭೀಮಪ್ಪ, ಇಲ್ಲಿ ಕಲಬುರಗಿ ವಸತಿ ಶಾಲೆಯಲ್ಲಿ ಈ ರೀತಿಯಾಗಿ ಊಟವನ್ನು ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿನ್ಸಿಪಲ್ ಹಾಗೂ ವಾರ್ಡನ್ರನ್ನ ಅಮಾನತುಗೊಳಿಸಲಾಗಿರುವಂತಹ ಆದೇಶ ಹೊರಡಿಸಲಾಗಿದೆ. ಈ ಬಗ್ಗೆ ಹೇಳೋದಾದ್ರೆ? ಹೌದು ಸುನಿಧಿ, ಏನಂದ್ರೆ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿನ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ನಿಲಯದಲ್ಲಿ ಆ ವಿದ್ಯಾರ್ಥಿಗಳು ಏನೋ ಒಂದು ಆಹಾರ ಸೇವಿಸಿದ ತಕ್ಷಣ ಏನಂದ್ರೆ ಅಸ್ವಸ್ಥಗೊಂಡಿದ್ದರು. ತಕ್ಷಣವೇ ಅಲ್ಲಿನ ಸ್ಥಳೀಯರು ಮತ್ತು ಸಿಬ್ಬಂದಿ ಏನಂದ್ರೆ ಆ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಹಾಗೂ ಕಳಪೆ ನೀರು ಬಳಕೆ ಮಾಡಿ ಅಡಿಗೆ ಮಾಡಿದ್ದರಿಂದ ಈ ಘಟನೆ ನಡೆದಂದು ಆರೋಪ ಕೂಡ ಕೇಳಿ ಬಂದಿತ್ತು. ಗ್ರಾಮಸ್ಥರು ಕೂಡ ಏನಂದ್ರೆ ವಿಡಿಯೋ ಮಾಡಿ ಆಹಾರ ಮತ್ತು ನೀರಿನ ಬಗ್ಗೆ ಕೂಡ ವಿಡಿಯೋ ಮಾಡಿ ತೋರಿಸಿದ್ರು. ಈ ಘಟನೆ ಕುರಿತು ಏನಂದ್ರೆ ಜಿಲ್ಲಾ ಏನಂದ್ರೆ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿ ಅಂದ್ರೆ ವಾರ್ಡನ್ ಆದಂತ ಭೀಮಾಬಾಯಿ ಹಾಗೂ ಪ್ರಿನ್ಸಿಪಾಲ್ ನಜೀಮಾ ಬೇಗಂ ಅವರನ್ನು ಸಸ್ಪೆಂಡ್ ಮಾಡಿ ಸದ್ಯ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಏನಂದ್ರೆ ಇದರ ಬಗ್ಗೆ ತನಿಖೆ ಮಾಡಲಾಗುವುದು ಎಂದು ಕೂಡ ಅವರು ಕೂಡ ಟ್ವೀಟ್ ಮಾಡಿ ಹೇಳಿದ್ದಾರೆ. ಸದ್ಯ ಏನಂದ್ರೆ ಮೇಲ್ನೋಟಕ್ಕೆ ಕಳಪೆ ಆಹಾರ ಮತ್ತು ಕಳಪೆ ನೀರು ಬಳಕೆ ಮಾಡಿ ಅಡಿಗೆ ಮಾಡಿದ್ರಿಂದಲೇ ಏನಂದ್ರೆ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇನ್ನು ಕೂಡ ಏನಂದ್ರೆ ಇಬ್ಬರನ್ನ ಅಮಾನತು ಮಾಡಿ ತನಿಖೆ ಮುಂದುವರೆದಂತ ಹೇಳ್ಬೋದು ಸನ್ನಿಧಿ. ಹಾಗಾದ್ರೆ ಭೀಮಪ್ಪ, ಈಗ ಶಾಲೆಯಲ್ಲಿ ವಾರ್ಡನ್ ಇಲ್ಲ, ಪ್ರಿನ್ಸಿಪಲ್ ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಇಲ್ಲಿ ಎಲ್ಲ ಆಡಳಿತವನ್ನ ಯಾರು ನೋಡ್ಕೊಳ್ತಾರೆ? ಈಗ ಸದ್ಯ ನೆಕ್ಸ್ಟ್ ಪ್ರಿನ್ಸಿಪಲ್ ಇಲ್ಲಿ ಅವರನ್ನ ಅಪಾಯಿಂಟ್ ಮಾಡೋವರೆಗೂ ಹೌದು ಸುನಿಧಿ, ಏನಂದ್ರೆ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ವಾರ್ಡನ್ ಹಾಗೂ ಪ್ರಿನ್ಸಿಪಲ್ ಇಬ್ಬರನ್ನ ಏನಂದ್ರೆ ಸಸ್ಪೆಂಡ್ ಮಾಡಲಾಗಿದೆ. ಅದರ ಬದಲಾಗಿ ಏನಂದ್ರೆ ಬೇರೆಯವರನ್ನು ಏನಂದ್ರೆ ಸದ್ಯಕ್ಕೆ ನೇಮಕ ಕೂಡ ಮಾಡಲಾಗಿದೆ ಅಂತ ಕೂಡ ಮಾಹಿತಿ ತಿಳಿದು ಬರುತ್ತೆ. ಅದರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಗೊತ್ತಾಗಿಲ್ಲ. ಸದ್ಯ ಇಬ್ಬರನ್ನು ಅಮಾನತು ಮಾಡಲಾಗಿದೆ. ಅಮಾನತಾದ ತಕ್ಷಣವೇ ಬೇರೊಬ್ಬರು ಏನಂದ್ರೆ ಅದು ಹಾಸ್ಟೆಲ್ ಆಗಿರುವುದರಿಂದ, ವಸತಿ ಶಾಲೆ ಆಗಿರುವುದರಿಂದ ಅಲ್ಲಿ ಬೇರೊಬ್ಬರನ್ನು ನೇಮಕ ತಕ್ಷಣ ಮಾಡಬೇಕಾಗುತ್ತದೆ. ಸಂಬಂಧಪಟ್ಟ ಏನಂದ್ರೆ ಹಿರಿಯ ಅಧಿಕಾರಿಗಳು ಬೇರೆಯವರನ್ನು ಈಗಾಗಲೇ ನೇಮಕ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಸದ್ಯ ಸುಮಾರು 20ರಿಂದ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಏನಂದ್ರೆ ಈ ಭೀಮಾಬಾಯಿ ಮತ್ತು ನಜ್ಮಾ ಬೇಗಂ ಇಬ್ಬರನ್ನು ಅಮಾನತು ಮಾಡಲಾಗಿದೆ. ಕಳಪೆ ಆಹಾರ ವಿತರಣೆ ಮಾಡಿದ್ರಿಂದ ಏನಂದ್ರೆ ಈ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಅಂದ್ರೆ ಗ್ರಾಮಸ್ಥರು ಮತ್ತು ಪೋಷಕರು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಇಬ್ಬರನ್ನು ಸಸ್ಪೆಂಡ್ ಮಾಡಲಾಗಿದೆ. ಸದ್ಯ ತನಿಖೆ ನಡೀತಾ ಇದೆ ಸನ್ನಿಧಿ. ಧನ್ಯವಾದಗಳು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.